ಹಲೋ. ಹಲೋ ನಮಸ್ಕಾರ ಸರ್, ನಾವು ಬಿಜೆಪಿ ರಾಜ್ಯ ಕಚೇರಿ ಬ್ಯಾಂಗ್ಳೂರ್. ಹಲೋ. ಹಲೋ ನಮಸ್ಕಾರ ಸರ್, ನಾವು ಬಿಜೆಪಿ ರಾಜ್ಯ ಕಚೇರಿ ಬ್ಯಾಂಗ್ಳೂರಿಂದ ಸಹನಾ ಮಾತಾಡ್ತಾ ಇದ್ದೇನೆ. ಹಾಂ ಹೇಳಿ. ಸರ್ ತಿಳ್ಕೊಳ್ಬೋದಾ ಸರ್ ಅಭ್ಯಂತರವಿಲ್ಲಾದ್ರೆ? ಏನು ಹೇಳಿ? ಒಂದು ಹೆಸರು ತಿಳ್ಕೊಳ್ಬೋದಾ? ರಾಜು ರಾಜು ಅಂತ ರಾಜಣ್ಣ. ರಾಜಣ್ಣವಾ? ಹೌದು. ಸರ್ ಬಿಸಿ ಇದ್ದೀರಾ? ಒಂದೆರಡು ನಿಮಿಷ ಮಾತಾಡ್ಬೋದಲ್ಲ? ಮಾತಾಡಿ. ಓಕೆ. ಈ ಹಿಂದೆ ಮಿಸ್ ಕಾಲ್ ಕೊಟ್ಟು ಬಿಜೆಪಿ ಜೊತೆ ಸೇರಿದ್ದೀರಿ. ಗೌರವವಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿ ಅವರ ಪರವಾಗಿ ನಾವು ನಿಮ್ಮನ್ನು ಬಿಜೆಪಿ ಕುಟುಂಬಕ್ಕೆ ಸ್ವಾಗತಿಸುತ್ತೇವೆ. ಓಕೆ ಹೇಳಿ. ಓಕೆ ಸರ್, ನಿಮ್ಮದು ವಿಧಾನಸಭಾ 121 ಕಾಪು ಬರ್ತದಾ? ಹೌದು. ಓಕೆ ನಂಬರ್? ಹೌದು ಹೌದು. ನೀವು ಕಾಲ್ ಮಾಡುವ ಕಾರಣ ಹೇಳಿ, ಕಾಲ್ ಮಾಡಿರೋ ಕಾರಣ ಹೇಳಿ. ಹಲೋ, ಅಂದರೆ ನಾವು ಯಾವ್ದು ಹೇಳಿ? ಬಿಜೆಪಿ ರಾಜ್ಯ ಕಚೇರಿ ಬ್ಯಾಂಗ್ಳೂರಿಂದ ಕರೆ ಮಾಡಿದ್ದು. ಹೌದು ಮೇಡಮ್, ಏನಕ್ಕೆ ಕಾಲ್ ಮಾಡಿದ್ದೀರಾ? ಏನು ವಿಷಯ ಏನು ಹೇಳಿ? ಓಕೆ, ಮೇಯಲ್ಲಿ MP ಎಲೆಕ್ಷನ್ ಇದೆ ಅಲ್ಲ ಸರ್, ಓಕೆ ಅದಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದೇವೆ ಸರ್. ಓಕೆ, ಏನಾಗಬೇಕು ಈಗ? ನಮ್ಮಿಂದ ಏನಾಗಬೇಕು? ಏನಿಲ್ಲ ಸರ್, ಅಂದರೆ ನಿಮ್ಮದೊಂದು ಪಂಚಾಯತ್ ಮತ್ತು ನಿಮ್ಮದು ವಿಲೇಜ್ ಮತ್ತು ವಿಧಾನಸಭಾ ಅದು ಎಲ್ಲಿ ಬರ್ತದೆ ಅಂತ ಅಪ್ಡೇಟ್ ಮಾಡಲಿಕ್ಕಿತ್ತು ಸರ್. ನಮಗೆ ಸೌಜನ್ಯ ಧರ್ಮಸ್ಥಳದ ಸೌಜನ್ಯಗಳಿಗೆ ನ್ಯಾಯ ಸಿಗದಿದ್ರೆ ನಾವು ಬಿಜೆಪಿ ಓಟ್ ಹಾಕೋದಿಲ್ಲ, ಯಾರಿಗೆ ಓಟ್ ಹಾಕಕ್ಕೆ ಬಿಡುದಿಲ್ಲ, ಆಯ್ತಾ? ಓಕೆ ಸರ್. ಧರ್ಮಸ್ಥಳದ ಸೌಜನ್ಯಗಳಿಗೆ ನ್ಯಾಯ ಕೊಡಬೇಕು, ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ, ಇಲ್ಲದ್ರೆ ಓಟ್ ಹಾಕ್ಲಿಕ್ಕೆ ಬಿಡುದಿಲ್ಲ ನಾವು, ಅಷ್ಟೇ. ಹಾಂ, ಧರ್ಮಸ್ಥಳದ ಸೌಜನ್ಯಗಳಿಗೆ ನ್ಯಾಯ ಸಿಗಲೇಬೇಕು. ಓಕೆ, 11 ವರ್ಷ ಆಯ್ತು ಕೊಲೆ ಆಗಿ, ಅದಕ್ಕೆ ಏನು ಮಾಡಿದೆ ನಿಮ್ಮ ಬಿಜೆಪಿ? ಹಾಂ, ಏನು ಮಾಡಿದೆ ನಿಮ್ಮ ಬಿಜೆಪಿ? ಏನು ಮಾಡಿದೆ? ಒಂದು ಕೊಲೆ ಆಗಿದ್ದಕ್ಕೆ ಒಂದು ಅಪರಾಧಿಗಳನ್ನ ಹುಡುಕಲಿಕ್ಕೆ ಆಗಲಿಲ್ಲ, ಹುಡುಕಿ ಆಗಲಿಲ್ಲ. ನಿಮ್ಮ ಎಂಪಿಗೆ ಓಟ್ ಹಾಕ್ಬೇಕಾ? ಹೌದಾ? ನಿಮ್ಗೆ ಧರ್ಮಸ್ಥಳ ಸೌಜನ್ಯ ಗೊತ್ತಾ ಕೇಸು? ಗೊತ್ತಿದೆಯಾ? ಹೌದು ಸರ್. ಅದಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಈ ರಾಜಕಾರಣಿಗಳಿಂದ ಆಗ್ಲಿಲ್ಲ, ಬಿಜೆಪಿ ಆಗ್ಲಿ ಯಾವುದೇ ಬೇರೆ ಪಕ್ಷ ಆಗ್ಲಿ. ಮತ್ತೆ ಏನಕ್ಕೆ ಇದೆಲ್ಲ ಓಟ್ ಕೇಳಲಿಕ್ಕೆ ಅಥವಾ ಇದ್ರ ಎನ್ಕ್ವೈರಿ ಮಾಡ್ಲಿಕ್ಕೆ ಕಾಲ್ ಮಾಡ್ತೀರಾ? ಬೇರೆ ಕೆಲಸ ಇಲ್ಲ ಅವರಿಗೆ? ನಾಲಾಯಕ ರಾಜಕಾರಣಿಗಳು ಯಾರೇ ಆಗಿರ್ಲಿ. ನಮ್ಮಲ್ಲಿ ನಮ್ಮಲ್ಲಿ 2 ಬಿಜೆಪಿ ಲೀಡರ್ ಇದ್ದಾರೆ, ಎಂಪಿಗಳು. ಏನು ನಾಲಾಯಕ ರಾಜಕಾರಣಿಗಳು, ಏನೂ ಪ್ರಯೋಜನ ಇಲ್ಲ. ಮತ್ತೆ ಪುನಃ ಬಿಜೆಪಿ ಓಟ್ ಕೇಳಲಿಕ್ಕೆ ಬಂದಿದ್ದೀರಲ್ವಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿಯಲ್ಲಿ. ನಾವಂತೂ ಸೌಜನ್ಯ ಹೇಳಿ ನ್ಯಾಯ ಸಿಗದೆ ಓಟ್ ಹಾಕಲಿಕ್ಕೆ ಬಿಡುದಿಲ್ಲ, ಅಷ್ಟೇ. ಓಕೆ ಸರ್, ಮಾಹಿತಿಗಾಗಿ ಧನ್ಯವಾದಗಳು. ಧನ್ಯವಾದ. ಇನ್ಯಾರಿಗೆ ಮಾಡಬೇಡಿ ಕಾಲ್. ಧರ್ಮಸ್ಥಳದ ಸೌಜನ್ಯಾಳ ಅತ್ಯಾಚಾರ ಕೊಲೆ ಪ್ರಕರಣದ ಅಪರಾಧಿಗಳನ್ನು ಬಂಧಿಸಿ ಆ ಅಪರಾಧಿಗಳಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗುವವರೆಗೂ ನಾವುಗಳು ಯಾರೂ ಮತ ಚಲಾಯಿಸುವುದಿಲ್ಲ, ಯಾವ ಪಕ್ಷದ ಯಾವ ರಾಜಕಾರಣಿಗಳಿಗೂ ಓಟು ಹಾಕುವುದಿಲ್ಲ, ಮತವನ್ನು ಬಹಿಷ್ಕಾರ ಮಾಡುತ್ತೇವೆ. ಜಸ್ಟಿಸ್ ಫಾರ್ ಸೌಜನ್ಯ.